ಮ್ಯಾಕ್ಸ್ ಮೂವಿ ರಿವ್ಯೂ ಮಾಡೋಕ್ಕೆ ಮ್ಯಾಕ್ಸ್ ಸ್ಟೈಲಲ್ಲೇ ಬಂದಿದ್ದೀನಿ ಅಂತ ಅನ್ಕೊತ ಇದ್ದೀನಿ. ನಿಮ್ಗೆ ಹೆಂಗೆ ಕಾಣಿಸ್ತೈತೋ ಗೊತ್ತಿಲ್ಲ. ಸೊ ಮೂವಿ ಬಗ್ಗೆ ಹೇಳೋದಾದರೆ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ಸಾಂಗ್ ಬಗ್ಗೆ ಹೇಳಲ್ಲ, ಡ್ಯಾನ್ಸ್ ಬಗ್ಗೆ ಹೇಳಲ್ಲ, ಫೈಟ್ ಬಗ್ಗೆ ಹೇಳಲ್ಲ, ಸುದೀಪ್ ಸರ್ ಪ್ರೆಸೆನ್ಸ್ ಬಗ್ಗೆ ಹೇಳಲ್ಲ, ಅಥವಾ ಮೂವಿ ಸ್ಟೋರಿ ಲೈನ್ ಬಗ್ಗೆ ಹೇಳಲ್ಲ, ಯಾವುದ್ರ ಬಗ್ಗೆ ಹೇಳಲಿ, ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ತುಂಬ ವರ್ಷಗಳು ಕಳೆದಿತ್ತು ಕನ್ನಡದಲ್ಲಿ ಈ ಥರ ಒಂದು ಮಾಸ್ ಎಂಟರ್ಟೈನರ್ ಮೂವಿ ಬಂದು. ಹಾಗೆ ಒಂದೊಂದು ಫ್ರೇಮ್ ಕೂಡ ಶೂಟ್ ಮಾಡಿರೋದಾಗಿರ್ಬೋದು, ತೆಗ್ದಿರೋದಾಗಿರ್ಬೋದು, ಕಲರ್ ಟೋನ್ ಇರ್ಬೋದು, ಹಾಗೆ ಸುದೀಪ್ ಸರ್ ಪ್ರೆಸೆನ್ಸ್ ಇರ್ಬೋದು, ಒಂದು ಹಾಲಿವುಡ್ ಲೆವೆಲ್ ಆಫ್ ಮೂವಿ ಫೀಲ್ ಕೊಡ್ತಾಯಿತ್ತು. ಯಾಕೆ ಸುದೀಪ್ ಸರ್ ಬಗ್ಗೆ ಅಂತೂ ಮತ್ತೆ ಆಡಂಗಿಲ್ಲ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಒಂದೊಂದು ಫ್ರೇಮಲ್ಲಿ ಅವ್ರು ಬಂದು ಹಿಂಗೆ ನಿಂತ್ಕೊಂತು ಅಂದರೆ ಅವರ ಸ್ಟೈಲ್, ಅವರ ಸ್ವ್ಯಾಗ್, ಅವರ ಆ್ಯಟಿಟ್ಯೂಡಲ್ಲಿ ಫಿಲಮ್ ಫ್ರೇಮ್ಗಳನ್ನ ಕಿಲ್ ಮಾಡಿದ್ದಾರೆ. ಒಂದು ನೈಟಲ್ಲಿ ನಡೆಯುವಂಥ ಸ್ಟೋರಿ, ಒಂದು ನೈಟಲ್ಲಿ ಏನೇನಾಗುತ್ತೆ ಗುರು, ಇಷ್ಟೆಲ್ಲ ಮಾಡ್ಬೋದ ಒಂದು ನೈಟಲ್ಲಿ ಅಂತ ಅನ್ನಿಸ್ಬಿಡುತ್ತೆ. ಇಷ್ಟೆಲ್ಲ ಸಿನಾರಿಯೋಸ್ ಆಗುತ್ತಾ ಅಂತ ಅನ್ನಿಸ್ಬಿಡುತ್ತೆ. ಆ ಸಿನಿಮಾದ ಮೇನ್ ಸೋಲ್ ಆ ಒಂದು ಎಮೋಷ್ನಲ್ ಟಚ್. ಸೊ ಅದೊಂದು ಎಮೋಷ್ನಲ್ ಟಚ್ ಕೊಡ್ತಾರೆ ಆ್ಯಂಡ್ ಅದು ಸೋಲ್ ಹಂಗೆ ಕ್ಯಾಪ್ಚರ್ ಮಾಡಿಬಿಡುತ್ತೆ ಆ ಫಿಲಮ್. ಆ್ಯಂಡ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಂಡ್ ಪಾರ್ಟ್ ಟರ್ನ್ ಟ್ವಿಸ್ಟ್ಗಳು ಮಾತ್ರ ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸುದೀಪ್ ಸರ್ ಆ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಮಾತ್ರ ಸೊ ನೆವರ್ ಬಿಫೋರ್ ಆ್ಯಕ್ಷನ್ ಸೀನ್ಸ್ ನಾನು ನೋಡಿರೋಂಗೆ, ನೆವರ್ ಬಿಫೋರ್ ಆ್ಯಕ್ಷನ್ ಸೀನ್ಸ್ ಅಷ್ಟು ಚೆನ್ನಾಗಿ ಆ್ಯಕ್ಷನ್ ಕೊರಿಯೋಗ್ರಫಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ BGM ಅಜನೀಶ್ ಲೋಕನಾಥ್ ಸರ್ಗೆ ಸೊ ಹ್ಯಾಂಡ್ಸ್ ಆಫ್. ಆ್ಯಕ್ಚುಲಿ ನಮ್ಮ ಕನ್ನಡಕ್ಕೆ ಅವರೊಂಥರ ಕೊಡುಗೆ ಅಂತಲೇ ಹೇಳ್ಬೋದು ಆಯಿತಾ. ನಾವು ಕನ್ನಡಿಗರು, ನಮ್ಮ ಕನ್ನಡ ಸಿನಿಮಾ ತುಂಬ ಲಕ್ಕಿ ಅಂತ ಹೇಳ್ಬೋದು. ಅಂಥ ಒಬ್ಬ ಮ್ಯೂಸಿಕ್ ಪ್ರೊಡ್ಯೂಸರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋದಕ್ಕೆ. ಒಂದೊಂದು ಸಿನಿಮಾಗೂ ಒಂದೊಂದು ಯೂನಿಕ್ ಸ್ಟೈಲ್ ಆಫ್ ಮ್ಯೂಸಿಕ್ನ ಮಾಡ್ತಾ ಇದ್ದಾರೆ. ಕಾಂತಾರದಲ್ಲಿ ಮಾಡಿರೋದಕ್ಕೂ, ವಿಕ್ರಾಂತ್ ರೋಣದಲ್ಲಿ ಮಾಡಿರೋದಕ್ಕೂ, ಇವಾಗ ಮ್ಯಾಕ್ಸಲ್ಲಿ ಮಾಡಿರೋದಕ್ಕೂ ಒಂದರಿಂದ ಒಂದು ಮ್ಯೂಸಿಕ್ ಸಂಬಂಧನೇ ಇಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ BGMಸ್ನ. ಆ್ಯಂಡ್ ಎಲ್ಲದರಲ್ಲೂ ಆ BGM ಕೇಳ್ತಾ ಇದ್ರೇ ಆ ಸ್ವ್ಯಾಗಲ್ಲಿ ಅವರ ಎಂಟ್ರಿ, ಆ ಶಾರ್ಟ್ಗಳು ಆ BGMಲ್ಲಿ ಹಂಗೆ ಬರ್ತಾ ಇದ್ರೆ ಮೈ ಜುಮ್ ಅಂತ ಇರುತ್ತೆ. ಅಷ್ಟು ಚೆನ್ನಾಗಿ BGMನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಲೆವೆಲ್ BGM ಅಂತ ಹೇಳ್ಬೋದು. ಇಷ್ಟೆಲ್ಲ ಹೇಳಿದ್ಮೇಲೆ ಮೂವಿ ನೋಡಿ ಅಂತ ಹೇಳಕ್ಕೆ ನಾನು ಏನೂ ಉಳಿಸೇ ಇಲ್ಲ. ನೋಡಿ ಏನು ಮಾಡ್ತೀರಾ. ಬಟ್ ಈ ಮೂವಿನ ನೀವು ಥಿಯೇಟ್ರಲ್ಲಿ ನೋಡಲಿಲ್ಲ ಅಂದರೆ ಖಂಡಿತ ಏನೋ ಒಂದು ಮಿಸ್ ಮಾಡ್ಕೊತೀರಾ. ನೀವು ಮೊಬೈಲಲ್ಲಿ ನೋಡಿದಾಗಲೂ ಅಂದ್ಕೊಡ್ತೀರಾ, ಈ ಮೂವಿ ಥಿಯೇಟ್ರಲ್ಲಿ ನೋಡಬೇಕಿತ್ತು ಗುರು, ಏನು ಮಾಸ್ ಸೀನ್ಗಳು ತೆಗ್ದಿದ್ದಾರೆ. ನೀವು ವಿಜುವಲ್ ನೋಡಿದರೆ ನೀವು ಮೂವಿನೇ ನೋಡೋಕ್ಕಾಗಲ್ಲ ಆಯಿತಾ. ಆಟೋಮೆಟಿಕ್ ವಿಜುವಲ್ ಬಂದ್ಬಿಡುತ್ತೆ, ಆಟೋಮೆಟಿಕ್ ಕಿರ್ಚಾಡ್ಬಿಡ್ತೀರಾ. ಹಂಗಿದೆ ಮೂವಿ, ಹಂಗಿದೆ ಒಂದೊಂದು ಶಾರ್ಟ್ಗಳು ಕೂಡ. ಸೊ ಫುಲ್ ಖುಷಿಯಾಗೋಯ್ತು. ಸೊ ಮಿಸ್ ಮಾಡ್ಕೊಬೇಡಿ ಅಷ್ಟೇ, ಇನ್ನೇನು ಹೇಳೋಣ. ಮಿಸ್ ಮಾಡ್ಕೊಂಡ್ರೆ ಅಷ್ಟೇ ಆಯಿತಾ. ಇಯರ್ನ ಒಂದು ಜೋಶಲ್ಲಿ ಮುಗಿಸ್ಬೇಕು ಅನ್ನೋ ಆಸೆ ನಿಮಗಿದ್ರೆ ಮ್ಯಾಕ್ಸ್ನ ಮಿಸ್ ಮಾಡಬೇಡಿ. ದಿಸ್ ಈಸ್ ಮ್ಯಾಕ್ಸಿಮಮ್ ಮಾಸ್ ಆ್ಯಂಡ್ ಮ್ಯಾಕ್ಸಿಮಮ್ ಕ್ಲಾಸ್ ಆ್ಯಂಡ್ ಮ್ಯಾಕ್ಸಿಮಮ್ ಎಲ್ಲ ಮ್ಯಾಕ್ಸಿಮಮ್ಮೇ ಇದೆ ಮ್ಯಾಕ್ಸಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.